ವ್ಯಾನ್ಗೆಲ್ಲ ಫೀಸ್ ಕಟ್ಕೊಂಡು ಅಷ್ಟೊಂದು ದುಬಾರಿ ಕಟ್ಕೊಂಡು ಉಚಿತವಾಗಿ ಸಿಗುವಂತ ಶಾಲಾ ಶಿಕ್ಷಣವನ್ನು ನಾವು ಇಲ್ಲೇ ಪಡ್ಕೊಂತೀವಿ. ಸೊ ಆ ನಿಟ್ಟಿನಲ್ಲಿ ನಾವು ಈಗ ಒಂದು ಉತ್ಕೃಷ್ಟವಾದ ಎಜುಕೇಶನ್ ಕೊಡಬೇಕು ಅನ್ನೋದು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ನಾವಿವತ್ತು ಶಾಲೆ ಒಳಗಡೆ ಒಂದು ರೂಮ್ನ ಡೆವಲಪ್ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಈಗ ಚೇರ್ ಕೂದಲಿಕ್ಕೆ ಮತ್ತು ಅವ್ರಿಗೆ ಮಕ್ಕಳಿಗೆ ಆಟಿಕೆ ಸಾಮಾನುಗಳನ್ನ ಇಡುವಂತ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತಿಯಿಂದ ಮಾಡ್ತಾ ಇದ್ದೀವಿ 15ನೇ ಹಣಕಾಸಿನ ಇದು ಬಹುಮುಖ್ಯವಾಗಿ ಎಜುಕೇಶನ್ ಸೆಕ್ಟರ್ ಸಂಬಂಧಪಟ್ಟಂಗೆ. ಇನ್ನು ನಾವು ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಇದನ್ನ ನಾವು ಲಾಸ್ಟ್ ಇಯರ್ ಆಕ್ಷನ್ ಪ್ಲಾನ್ ಅಲ್ಲಿ ಕಾಂಪೌಂಡ್ ನಿರ್ಮಾಣ ಆಗಿರೋದು ಮತ್ತೆ ನಮ್ಮ ಯಾವುದು ಆಟದ ಮೈದಾನ ಫೇವರ್ಸ್ ಹಾಕೋದಿರ್ಬೋದು, ಇದನ್ನೆಲ್ಲರೂ ಕೂಡ ಈ ಹಿಂದೆ ಮಾಡಿದ್ದಾರೆ. ಅದು ಏನೋ ಒಂದಿಷ್ಟು ಸಮಸ್ಯೆಗಳಿಂದಾಗಿ ಕ್ವಾಲಿಟಿ ಇಲ್ಲ ಅನ್ನೋ ಒಂದು ಕಾರಣದಿಂದಾಗಿ ನಾವು ಅದನ್ನ ಸ್ವಲ್ಪ ಎನ್ಕ್ವೈರಿ ಎದುರಿಸ್ತಾ ಇದ್ದೀವಿ. ಈ ನಂತರ ದಿನಗಳಲ್ಲಿ ಅಂದ್ರೆ 25-26ನೇ ಸಾಲಿನಲ್ಲಿ ಹೆಚ್ಚುವರಿ ಆಕ್ಷನ್ ಪ್ಲಾನ್ ಕರೆದಾಗ ನಾವು ಮತ್ತೆ ಶಾಲೆ ಕಾಂಪೌಂಡ್ ಅನ್ನ ಮತ್ತು ಶಾಲೆಗೆ ಅಗತ್ಯ ಏನು ಊಟದ ಕೋಣೆ ಇರ್ಬೋದು ಇದನ್ನ ಕಂಪ್ಲೀಟ್ ನಾವು ಇನ್ನೂ ಕಂಪ್ಲೀಷನ್ ತೋರಿಸ್ದೆ ಅದನ್ನ ಮತ್ತೆ ಏನಾದ್ರು ಮಾಡಕ್ ಸಾಧ್ಯ ಆದ್ರೆ ಈ ತಿಂಗಳಲ್ಲೂ ಮುಂದಿನ ತಿಂಗಳಲ್ಲೂ ಮಾಡಬಹುದೇನೋ ಅಂತ ಹೇಳಿ ಒಂದು ಭರವಸೆ ಇಟ್ಕೊಂಡು ಕಾಯ್ಕೊಂಡಿದ್ದೀವಿ. ಅದಕ್ಕೂ ತಾವೆಲ್ಲರೂ ಕೂಡ ಸಹಕಾರ ಮಾಡಿ, ಯಾಕಂದ್ರೆ ಲೇಬರ್ ಅಂತ ಬರೋದು ನೀವೇ ಬರ್ತೀವಿ, ಲೇಬರ್ ಜಾಬ್ ಕಾರ್ಡ್ ಅಂತಂದ್ರೆ ನಿಮ್ದೇ ಬರ್ತೀವಿ, ನೀವೇ ಬಂದು ನಮ್ಗೆ ಫೋಟೋ ಕೊಟ್ಟು ಮತ್ತೆ ನೀವು ಅವ್ರನ್ನ ನಿಮ್ಮ ಉದ್ಯೋಗವನ್ನ ಕೊಟ್ಟು ಉದ್ಯೋಗ ಮಾಡಿ ಅದರಿಂದ ಹಣ ಪಡ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೇಕು. ಸೊ ಇಷ್ಟು ವಿಷಯಗಳಿಗೆ ನಾವು ಗ್ರಾಮದ ಡೆವಲಪ್ಮೆಂಟ್ ವಿಷಯದಲ್ಲಿ ಮಾಡ್ತಾ ಇದ್ದೀವಿ. ಇನ್ನು ಈಗ ಎಸ್ಕಾಂ ನಲ್ಲಿ ಇತ್ತೀಚೆಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ಪ್ರತಿಯೊಬ್ಬರು ಕೂಡ ಎಸ್ಕಾಂಗೆ NOC ಸಿಗ್ತಾ ಇಲ್ಲ. ಎಲ್ಲಿ ಮನೆ ಕಟ್ತಾ ಇದ್ದಾರೆ ದಯಮಾಡಿ ಅವ್ರಿಗೆ ಹೇಳ್ರಿ, ಗ್ರಾಮ ಪಂಚಾಯತಿಯಿಂದ ಕಟ್ಟಡ ಲೈಸೆನ್ಸ್, ಒಂದು ಎಸ್ಟಿಮೇಷನ್, ಒಂದು ನಕಾಶೆ ಏನ್ ಮಾಡ್ತೀವಲ್ಲ ಆ ನಕಾಶೆ ಇವನ್ ಕೊಟ್ಟು ಅವ್ರಿಗೊಂದು ಕಟ್ಟಡ ಲೈಸೆನ್ಸ್ ತಗೊಳ್ಳೋದ್ರ ಮೂಲಕ ಗ್ರಾಮ ಪಂಚಾಯತಿಯಲ್ಲಿ ಒಂದು ಸುವ್ಯವಸ್ಥಿತವಾಗಿ ಆಡಳಿತದ ವ್ಯವಸ್ಥೆ ಜೊತೆಗೆ ಅವರು ಕೂಡ ಸಹಕಾರ ಮಾಡ್ಕೊಂಡು ಹೋದಂಗ ಆಗ್ತೈತಿ. ಮನೆ ಕಟ್ಟಿಬಿಟ್ಟು ಆದ್ಮೇಲೆ ಬಂದು NOC ಕೇಳೋದಲ್ಲ. ಮನೆ ಕಟ್ಟೋಕ್ ಮುಂಚೆ ನಮ್ ಕಡೆ ಒಂದು ಇವತ್ತಂತ ಇಂಜಿನಿಯರ್ಸ್ಗಳು ನಮ್ಗೆಲ್ಲ ಡಿಪ್ಲೊಮಾ ಇಂಜಿನಿಯರ್ಸ್ ಎಲ್ಲ ಹಳ್ಳಿಗೂ ಎಲ್ಲ ಊರಾಗೂ ಓದ್ಕೊಂಡಿರೋರು ಇದ್ದಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಂದು ಎಸ್ಟಿಮೇಷನ್ ತೆಗೆಸ್ಕೊಂಡು ಒಂದು ನಕ್ಷಾ ಮಾಡ್ಕೊಂಡು ಗ್ರಾಮ ಪಂಚಾಯತಿ ಕೊಟ್ಟರೆ ನಿಮ್ಗೆ ಕಟ್ಟಡ ಲೈಸೆನ್ಸ್ ಸಿಗ್ತದೆ. ಅದ್ರ ನಂತರ ನಿಮ್ಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಟ್ಟರೆ NOC ಆಟೋಮೆಟಿಕ್ ಬರ್ತೈತಿ. ಇದು ಯಾಕಪ್ಪ ಮಾಡಿದ್ದಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ತೀಚೆಗೆ ಎಲ್ಲಾ ಕೇಸ್ಗಳು ದಾವೆ ಹೂಡ್ತಾ ಇರೋದು ಯಾವ್ದು ಅಂದ್ರೆ ಈ ಸರ್ವೆ ನಂಬರ್ ಮನೆ ಕಟ್ಟೋದು NOC ಕೊಡ್ಲಿಲ್ಲ, ಮತ್ತೊಂದು ಆಗ್ಲಿಲ್ಲ, ಅದು ಯಾವ್ದೋ ಹೊಲ ಹೆಸರು ಒಂದೊಂದು ಹೆಸರು ಬೇರೆ, ಕಟ್ಟದವು ಬೇರೆ, ತಗೊಂಡವು ಬೇರೆ, ಏನೇನೋ ಸಮಸ್ಯೆಗಳು ಹೆಚ್ಚಾಗಿ ಆಗ್ತಾ ಇರೋದ್ರಿಂದ ಇದನ್ನು ಕಡಿವಾಣ ಹಾಕ್ಲಿಕ್ಕೆ ಈ ಆಕ್ಯುಪೆನ್ಸಿ ಸಿಸ್ಟಮ್ ನ ತಂದಿದ್ದಾರೆ. ಸೊ ಇದಕ್ಕೆ ಕೂಡ ನೀವು ಸಹಕಾರ ಮಾಡಬೇಕು ಮತ್ತು ತಿಳುವಳಿಕೆ ಕೊಡಬೇಕು ಮತ್ತೆ ಎಲ್ಲರಿಗೂ ಅವೇರ್ನೆಸ್ ಮೂಡಿಸಬೇಕು ಅನ್ನೋದು ಈ ಒಂದು ವಾರ್ಡ್ ಸಭೆ ಉದ್ದೇಶ ಮತ್ತು ನಾಳೆ ಗ್ರಾಮ ಸಭೆಯಲ್ಲೂ ಕೂಡ ಇದೇ ವಿಷಯಗಳು ಚರ್ಚೆ ಆಗ್ತವೆ.